ಈಗ ಗ್ಯಾರಂಟಿ ಯೋಜನೆಗಳಿಂದೆಲ್ಲ ದುಡ್ಡು ನಮಗೆ ಇದಾದದ್ದು ತೊಂದರೆ ಆದದ್ದು ಇವೆಲ್ಲ ಮಾಡಿದ್ರೆ ಬಾಕಿ ಬಿಲ್ಗಳು ಬಿಟ್ಟು ಹೋಗಿದ್ರಲ್ಲ, ಇವನ್ನೆಲ್ಲ ಕೊಡಬೇಕಾಗಿತ್ತಲ್ಲ. ಇದು ಒಂದು. ಎರಡನೇದು, ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಕ್ಕಂಥ ದುಡ್ಡು ಕಡಿಮೆ ಆಗೋಯ್ತು. 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಬರಬೇಕಾದ ದುಡ್ಡು ಕಡಿಮೆ ಆಯ್ತು. ನೀವು ಮುಖ್ಯಮಂತ್ರಿ ಇದ್ದಾಗ ಎಕ್ಸೆಪ್ಟ್ ಮಾಡ್ಕೊಂಡ್ರಿ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಏನಾದ್ರು ದುಡ್ಡು ಕಡಿಮೆ ಆಗಿತ್ತಂದ್ರೆ ಅದಕ್ಕೆ ಆ ಟೈಮ್ದಲ್ಲಿ ಮುಖ್ಯಮಂತ್ರಿ ಆದ ನೀವು ಜವಾಬ್ದಾರಿ ಆಗ್ತೀರಿ. ನೀವು ಜವಾಬ್ದಾರಿ, ನೀವು ಫೈನಾನ್ಸ್ ಆಯೋಗ, ನಾನಿದ್ದಾಗ ಹಣಕಾಸು 15ನೇ ಹಣಕಾಸಿನ ಆಯೋಗ ಅಲ್ಲ. 15ನೇ ಹಣಕಾಸು ಆಯೋಗದಲ್ಲಿ 5495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಮಾಡಿದ್ರು. 5495 ಕೋಟಿ. ಬೇಕಾದ್ರೆ 15ನೇ ಹಣಕಾಸಿನ ರಿಪೋರ್ಟ್ ತಗೊಂಡು ನೋಡಿ. 5400 ಏನ್ ಗೊತ್ತಾ ಸರ್ ರಿಕ್ವೆಸ್ಟ್, ಆ ಟೈಮಲ್ಲಿ 15ನೇ ಹಣಕಾಸಿನ ಏನ್ ಗೈಡ್ಲೈನ್ಸ್, ಆಯೋಗದ ಗೈಡ್ಲೈನ್ಸ್ ಶಿಫಾರಸ್ ಮಾಡಿದ್ದು, ಶಿಫಾರಸ್ ಮಾಡಿದ ನಿಮ್ ಕನ್ಸೆಂಟ್ ಕನ್ಸೆಂಟ್ ಕೇಳಲ್ಲ. ಅವರು ನಮ್ಮ ಅಭಿಪ್ರಾಯ ಆಯೋಗ ಮಾಡಲ್ಲ. ಎಲ್ಲ ರಾಜ್ಯಗಳ 16 ನೀವು ದಯವಿಟ್ಟು ಸಂವಿಧಾನ ಓದ್ಕೊಳ್ಳಿ. ಸಂವಿಧಾನದಲ್ಲಿ ಏನ್ ಹೇಳ್ತಾರೆ, 5 ವರ್ಷಕ್ಕೊಂದ್ಸಾರಿ ಹಣಕಾಸಿನ ಆಯೋಗ ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಹಣಕಾಸಿನ ಆಯೋಗದವರು ಎಲ್ಲ ರಾಜ್ಯಗಳಿಗೂ ಹೋಗ್ತಾರೆ, ಎಲ್ಲರ ಅಭಿಪ್ರಾಯಗಳನ್ನು ಕೇಳ್ತಾರೆ, ಮುಖ್ಯಮಂತ್ರಿಗಳ ಅಭಿಪ್ರಾಯ ಕೇಳ್ತಾರೆ, ಬೇರೆ ಮಂತ್ರಿಗಳ ಅಭಿಪ್ರಾಯ ಕೇಳ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅಭಿಪ್ರಾಯ ಕೇಳ್ತಾರೆ. ಅವೆಲ್ಲ ಕೇಳಿದ ಮೇಲೆ 5 ಅವರು ಶಿಫಾರಸ್ ಮಾಡ್ತಾರೆ. ಆ ಶಿಫಾರಸ್ ಮಾಡಿ ಅದನ್ನ ಜಾರಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ, ಅದನ್ನು ಒಪ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇದರ 15ನೇ ಹಣಕಾಸಿನ ಆಯೋಗದಲ್ಲಿ 5495 ಕೋಟಿ ವಿಶೇಷ ಅನುದಾನ ಅಂತ ಹೇಳಿ ಶಿಫಾರಸ್ ಮಾಡಿ ಕರ್ನಾಟಕಕ್ಕೆ. ವಿಶೇಷ ಅನುದಾನ ಅಂತ ನಮ್ಗೊಬ್ಬರಿಗೆ ಮಾಡಿರಲಿಲ್ಲ, ಬೇರೆ ರಾಜ್ಯಗಳಿಗೂ ಕೂಡ, 2 ರಾಜ್ಯಗಳಿಗೆ ಬೇರೆ ರಾಜ್ಯಗಳಿಗೂ ಕೂಡ ಮಾಡಿದ್ರು. ಅವ್ರಿಗೂ ಕೊಡ್ಲಿಲ್ಲ, ನಮಗೂ ಕೊಡ್ಲಿಲ್ಲ. ₹1 ಇವತ್ತವರೆಗೂ ಕೊಟ್ಟಿಲ್ಲ. ಆಮೇಲೆ ಬೆಂಗಳೂರಿನ ಕೆರೆ ಅಭಿವೃದ್ಧಿಗೆ 3000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಪೆರಿಫೆರಲ್ ರಿಂಗ್ ರೋಡ್ಗೆ 3000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಒಟ್ಟು 11,495 ಕೋಟಿ, 11,495 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಇವ್ರ ಸರ್ಕಾರ ಕಳೆದ 23-24 ಬಜೆಟ್ನಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ರು. ಆ ಬಜೆಟ್ ನಲ್ಲಿ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಮೆನ್ಷನ್ ಆಗಿರೋದು, ಬಜೆಟ್ ನಲ್ಲಿ ಇನ್ಕ್ಲೂಡ್ ಆಗಿರೋದು. ಅದನ್ನು ಕೊಡ್ಲಿಲ್ಲ ಇವತ್ತಿನವರಿಗೆ. ಟುಡೇ ನಾಟ್ ಎ ಸಿಂಗಲ್ ಪೈ has been received by government of Karnataka.